ನಮ್ಮ ತಂದೆ ಅವ್ರು ಆ್ಯಕ್ಚುಲಿ 5-6ನೇ ಕ್ಲಾಸ್ ಓದೋಷ್ಟೊತ್ತಿಗೆ ಅವರೊಬ್ಬರು ಮಾಸ್ಟ್ರ್ ಇದ್ರಂತೆ. ಬೇವರ್ಸಿ ಹಾಡುಬೆ ನಿಜವಾಗ್ಲೂ ಮಜ್ಜಿಗೆ ಅನ್ನ. ಹಣ ಅಂತ ಅಂದರೆ ನಿಮ್ಮೆಲ್ಲ ಕನಸುಗಳನ್ನು ಸಾಕಾರ ಮಾಡೋ ಅಂಥದ್ದು, ನಿಮ್ಮ ನೆಮ್ಮದಿ ಹಂತಕ್ಕೆ ತಗೊಂಡೋಗೋದು ಕೂಡ ಹಣನೇ. 1000 ಚಿಲ್ಲರೆ ಇರ್ಬೋದು ಪರ್ಸಲ್ಲಿ ಕ್ಯಾಶು. ನನ್ನ ಬ್ಯಾಗಲ್ಲಿ ಸದಾ ಇರುವಂಥದ್ದು ನನ್ನ ಕಂಪ್ನಿ ಲೆಟ್ರೇಟ್ ಆ್ಯಂಡ್ ಸೀಲು, ನನ್ನ ಊರೇ, ನನ್ನ ಮನೆ. ಯೂಶ್ವಲಿ ಏನು ಮಾಡಿದೆ, ಮೈ ವೈಫ್ ಅಂತಲೇ ಹಾಕೊಂಡಿದ್ದೀನಿ. ಯಾಕೆಂದರೆ ಯಾವುದೋ ಗಾಡೀಲಿ ಓಡಾಡ್ತಿರ್ತೀವಿ, ಎಲ್ಲೋ ಹೋಗ್ತಿರ್ತೀವಿ, ಏನೋ ಒಂದು ಸಣ್ಣ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಮ್ಮ ಹತ್ರದವ್ರು ಯಾರಿಗಾರು ಫೋನ್ ಮಾಡಬೇಕು ಅಂತ ಅಂದಾಗ ಅದು ಗೊತ್ತಾಗಲಿ ಅಂತ ಹೇಳಿ. ಅದೆಲ್ಲ ಕ್ರಶ್. ನೀವು ಮನೇಲಿ ಕುಸ್ತಿ ಮಾಡ್ಕೊಳಂಗೆ, ಹೊಡೆದಾಟ ಮಾಡ್ಕೊಳಂಗೆ ಮಾಡ್ತೀರಿ. ಸುಮಾರು ಕ್ರಶ್. ಬಿಳಿ ಕಸಿನ್ ತಮ್ಮ ಒಬ್ಬ ಇದ್ದ, ಸಂಪತ್ ಅಂತೇಳಿ, ತೀರೋದ ಆ್ಯಕ್ಚುಲಿ. ಕಾಲೇಜಿಗೆ ಹೋಗ್ತಾನೆ ಅವನೇ. ಯಾವುದೇ ಕೆಲಸ ತಗೊಂಡ್ರು ಶ್ರದ್ಧೆಯಿಂದ, ಯಾವುದೇ ರೀತಿ ಆದರೆ ಗೆಲುವೋ ಸೋಲೋ ಗೊತ್ತಿಲ್ಲ, ಬಟ್ ಒಂದು ಕೆಲಸ ತಗೊಂಡ್ರೆ ಅದನ್ನು ಫೈನಲ್ ತಗೊಂಡು ಹೋಗಿ ಅದು ಸಂಪೂರ್ಣ ಒಂದು ಕೊನೆಯ ಹಂತ ಮುಟ್ಸೋ ತನಕನೂ ಬಿಡಲ್ಲ. ಆ ಒಂದು ಛಲ ಇದೆಯಲ್ಲ, ಆ ಗುಣನೇ ನಂಗೆ ಇಷ್ಟ. ಆ ಫಾಲೋ ಅಪ್ ಅಂತೀವಲ್ಲ, ಫೈನಲಿ ಒಂದು ಪದದಲ್ಲಿ ಹೇಳ್ಬೇಕಂದ್ರೆ ಆ ಫಾಲೋ ಅಪ್. ಈ ನಮ್ಮ ಪ್ರಕೃತಿ ಉಳಿವಿಗಾಗಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಬಡತನದ ಬಗ್ಗೆ ಇವೆಲ್ಲವೂ ಕನಸುಗಳಿದೆ. ಅದು ಸುಮಾರು ಒಂದು ಪದದಲ್ಲಿ ಹೇಳೋಕ್ಕಾಗಲ್ವಲ್ಲ. ಸುಲಭದಲ್ಲಿ ಹೇಳೋದಂದ್ರೆ ಎಲ್ಲರಿಗೂ ಮನೆಗೆ ಈಗೆಲ್ಲ ಹೇಳ್ತಾರಲ್ಲ ತಮಾಷೆಗೆ, ಇನ್ನು ಎಣ್ಣೆ ಇದು ಮಾಡೋಣ, ಅದೆಲ್ಲ ಆ ಥರದ್ದಂತಲ್ಲ, ಒಂದು ಪದದಲ್ಲಿ ಹೇಳೋಕ್ಕಾಗಲ್ಲ. ಲೆಕ್ಕ ಮೊಟ್ಟೆಯಿಂದನೇನಾ ಅಂತ. ಲೇಟೆಸ್ಟ್ ಸ್ಟೈಲ್ ನಿಮ್ಮದೆ, ಕೆಳಗಡೆ ಎಲ್ಲಿ ಬರಬೇಕು, ಯಾವ ಫ್ಲೋರಿಗೆ ಅಂತ ಇದೆ. ಒಂದು ಪ್ರಪಂಚ ಇತಿಹಾಸ ಅಂತ ಒಂದು ಬುಕ್ ಇದೆ, ಸುಮಾರು ಒಂದು ಸಂಪುಟಗಳು. ಅದೊಂದು 4-5 ಇದು ಬರುತ್ತೆ, ಅವೆಲ್ಲವೂ ಸೇರಿ ಒಂದು 4-5 ಸಾವಿರ ರೂಪಾಯಿ ಇರ್ಬೋದು ಆ ಬುಕ್ಗಳ ಬೆಲೆ. ದುಬಾರಿ ವಸ್ತು ಅಂದರೆ ನನ್ನ ಕಾರೇ ಇರ್ಬೋದು, ಒಂದು 30 ಲಕ್ಷ ರೂಪಾಯಿದು. ಒಂದು ವೈಫ್ ಹತ್ರ ಹೇಳ್ತೀನಿ, ಅದನ್ನು ಬಿಟ್ಟರೆ ನನ್ನ ಸ್ನೇಹಿತ ಸಂತು ಅಂತ ಇದ್ದಾನೆ, ಅವನಿಗೆ ಹೇಳ್ತೀನಿ. ಕಸಿನ್ಸು ಈ ಥರ ಎಲ್ಲ ಇದ್ದಾರೆ. ಎಲ್ಲಿ ಸಂಭಾವನೆ ಪಡೆಯೋದು? ನಾನೇ ಪ್ರೊಡ್ಯೂಸರ್ ಅಲ್ವಾ, ನಾನು ಎಲ್ಲಿಂದ ಸಂಭಾವನೆ ಪಡೆಯೋದು? ಸುಮಾರು ಸರಿ ಅವಾಗ ಹೊಡ್ತಾ ತಿಂದಿದ್ದೀವಿ. KYC ಬಗ್ಗೆ ಏನೋ ನೋಡಿದೆ. KYC ಮತ್ತು KRA ಅಂತ ಹೇಳಿ ಒಂದು ಯಾವುದೋ ಝರೋದಾ ಕೈಟ್, ಅದೊಂದು ಕಂಪ್ನಿ ಬಗ್ಗೆ, ಶೇರ್ ಕಂಪ್ನಿ. ಅಯ್ಯೋ ದೇವ್ರೆ, ಅಯ್ಯೋನೇ ಇರ್ಬೋದು, ಅಥವಾ ಅಯ್ಯೋ ದೇವರೇ ಒಳ್ಳೆ ನಿನ್ನ ಕತೆ ಎಲ್ಲ ಥೋ ಈ ಥರ ಪ್ರೇಮಚಂದಮ್ಮ. ನನಗೆ ನಿಜವಾಗ್ಲೂ ಇಲ್ಲ ಮೆಚ್ಚಿನ ನಟ ಅನ್ನೋ ಥರದ್ದು ಯಾವತ್ತೂ ಇಲ್ಲ. ನಾನು ಎಲ್ಲರ ಸಿನಿಮಾನೂ ಹೆಚ್ಚು ಕಡಿಮೆ ನೋಡ್ತೀನಿ. ಅಂದರೆ ಆಯಾ ಸಿನಿಮಾ ಇಷ್ಟಪಟ್ಟಾಗ ಹಿಂಗೆ. ನಂಗೆ ಆದರೂ ಸ್ವಲ್ಪ ವಿಷ್ಣುವರ್ಧನ್ ಅವ್ರದ್ದು ಜಾಸ್ತಿ. ಯಾರಿಗೂ ಹೇಳ್ದಿರೋದು, ನಿಮಗೆ ಹಿಂಗೆ ಹೇಳಿ, ಬಟ್ ಇದೆ ಸೀಕ್ರೆಟ್. ವರ್ಸ್ಟ್ ಅಂತೂ ಜೀವನದಲ್ಲಿ ಸುಮಾರಷ್ಟು ಜನ ಅವು ಇವು ಹೇಳಿರ್ತಾರೆ. ಅದು ಚೆನ್ನಾಗಾಯ್ತು ಅಂತಂದರೆ ಬೆಸ್ಟ್ ಇರುತ್ತೆ, ಇಲ್ಲ ಅಂತಂದರೆ ವರ್ಸ್ಟು. ಏನಾದರೂ ರಿಯಲ್ ಎಸ್ಟೇಟ್ ಮಾಡೋ ಥರದ್ದು ಏನಾದರೂ. ಮರೆಯುವ ಮುನ್ನ